ಸಂಸದ ತೇಜಸ್ವಿ ಸೂರ್ಯ ಅತ್ಯಂತ ಕಿರಿಯ ವಯಸ್ಸಿಗೆ ಎಂಪಿಯಾಗಿ ದೇಶಾದ್ಯಂತ ಸದ್ದು ಮಾಡಿದ್ರು. ಅನಂತರ ಒಂದಿಷ್ಟು ಹೇಳಿಕೆಗಳನ್ನು ನೀಡಿ ಪರ ವಿರೋಧವನ್ನು ಸಹ ಕಟ್ಕೊಂಡ್ರು. ಇದಾದ್ಮೇಲೆ ಅಪ್ಪಟ ಭಾರತೀಯ ಉಡುಗೆಯನ್ನು ಉಟ್ಕೊಂಡು ಸಂಸತ್ತಿಗೆ ಎಂಟ್ರಿ ಕೊಡ್ತಾರೆ. ಅವರ ಆ ಉಡುಗೆಯನ್ನ ನೋಡಿ ಇಡೀ ಸಂಸತ್ತೆ ಅವರ ಕಡೆ ತಿರುಗಿ ನೋಡಿತ್ತು. ಇಷ್ಟೆಲ್ಲ ಮಾಡಿದಂತಹ ತೇಜಸ್ವಿ ಸೂರ್ಯ ಭಾರತದಲ್ಲಿ ಒಂದು ರೀತಿಯ ಸೆಲೆಬ್ರಿಟಿ ಪಟ್ಟವನ್ನ ಗಿಟ್ಟಿಸ್ಕೊಳ್ತಾರೆ. ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ರು, ತೇಜಸ್ವಿ ಸೂರ್ಯಗೆ ಇನ್ನೂ ಮದುವೆ ಆಗಿಲ್ಲ, ಈಗ ತೇಜಸ್ವಿ ಸೂರ್ಯ ಒಬ್ಬ ಸೆಲೆಬ್ರಿಟಿ, ಈ ಸೆಲೆಬ್ರಿಟಿ ತೇಜಸ್ವಿ ಸೂರ್ಯ ಮತ್ತೊಬ್ಬ ಸೆಲೆಬ್ರಿಟಿಯನ್ನೇ ಮದುವೆ ಆಗ್ತಾರಾ ಅಂತ. ಬಲ್ಲ ಮೂಲಗಳ ಪ್ರಕಾರ ತೇಜಸ್ವಿ ಸೂರ್ಯ ಅವರು ಮತ್ತೊಬ್ಬ ಸೆಲೆಬ್ರಿಟಿಯನ್ನೇ ಮದುವೆ ಆಗ್ತಿದ್ದಾರೆ. ಬನ್ನಿ, ಸೆಲೆಬ್ರಿಟಿ ವರ್ಸಸ್ ಸೆಲೆಬ್ರಿಟಿ ಸ್ಟೋರಿಯನ್ನ ನಾನು ನಿಮಗೆ ತಿಳಿಸ್ತೀನಿ. ತೇಜಸ್ವಿ ಸೂರ್ಯ ಎಂಪಿ. ಯಾವ ಎಂಪಿ ಅಂತೀರಾ? ಬೆಂಗಳೂರು ಸೌತ್ ಎಂಪಿ, ಜೊತೆಗೆ ಕ್ರೀಡಾಪಟು, ಜೊತೆಗೆ ಗಾಯಕ ಕೂಡ. ಇಂತಹ ತೇಜಸ್ವಿ ಸೂರ್ಯ ಅವರು ಮದುವೆ ಆಗ್ತಾ ಇರೋದು ಚೆನ್ನೈ ಮೂಲದ ಯುವತಿಯನ್ನ. ಆ ಯುವತಿಯನ್ನು ಕೂಡ ಲಕ್ಷಾಂತರ ಜನ ಫಾಲೋ ಮಾಡ್ತಾ ಇದ್ದಾರೆ. ಚೆನ್ನೈ ಮೂಲದ ಗಾಯಕಿ, ಭರತನಾಟ್ಯ ಕಲಾವಿದೆ, ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದಲೇ ಮೆಚ್ಚುಗೆಯನ್ನು ಪಡೆದಂತಹ ಯುವತಿಯೇ ಶಿವಶ್ರೀ ಸ್ಕಂದ ಪ್ರಸಾದ್ ಅವರನ್ನ ತೇಜಸ್ವಿ ಸೂರ್ಯ ಅವರು ಮದುವೆ ಆಗ್ತಿದ್ದಾರೆ. ಜೊತೆಗೆ ಶಿವಶ್ರೀ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ರಾಜ್ಕುಮಾರ್ ಅವರ ಒಂದು ಫೇಮಸ್ ಹಾಡಿದೆ, ತೆರೆದಿದೆ ಮನೆ ಓ ಬಾ ಅತಿಥಿ. ಈ ಹಾಡನ್ನು ಅಯೋಧ್ಯೆಯಲ್ಲಿ ಹಾಡ್ತಾರೆ. ಅನಂತರ ಆ ಒಂದು ಕ್ಲಿಪ್ಸ್ನ ಅವರು ತಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆ ವಿಡಿಯೋವನ್ನು ನೋಡಿ ಅವರು ಟ್ವೀಟ್ ಮುಖಾಂತರ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಭಕ್ತಿ ಅಂದರೆ ಈ ರೀತಿ ಇರಬೇಕು ಅಂತ. ಇವರೇ ಶಿವಶ್ರೀ ಸ್ಕಂದ ಪ್ರಸಾದ್. ಅನಂತರ ಇವರಿಗೆ ಯೂಟ್ಯೂಬಲ್ಲಿ 2 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಕೆಲವು ಸಿನಿಮಾಗಳಲ್ಲಿ ಇವರು ಹಿನ್ನೆಲೆ ಗಾಯಕಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಅನಂತ್ ಕುಮಾರ್ ಅವರಾದ್ಮೇಲೆ ಯಾರಿಗೆ ಲೋಕಸಭಾ ಸದಸ್ಯರ ಟಿಕೆಟ್ ಅನ್ನ ಕೊಡಬೇಕು ಅಂತ ಸಾಕಷ್ಟು ಪ್ರಶ್ನೆ ಇದ್ದಾಗ, ದಿಗ್ಗಜರ ಹೆಸರು ಕೇಳಿ ಬರ್ತಾ ಇದ್ದಾಗ ಮೋದಿ ಅವರು ಆಯ್ಕೆ ಮಾಡಿದ್ದು ತೇಜಸ್ವಿ ಸೂರ್ಯ ಅವರನ್ನ. ಅವರ ಪ್ರತಿ ಭಾಷಣದಲ್ಲಿರ್ಬೋದು, ತೇಜಸ್ವಿ ಸೂರ್ಯ ಅವರು ಮಾಡುವಂತಹ ಕೆಲಸವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೆಚ್ಚಿದ್ದಾರೆ. ಹಾಗಾಗಿ ತೇಜಸ್ವಿ ಸೂರ್ಯ ಅವರ ವರ್ಚಸ್ಸು ಜಾಸ್ತಿ ಆಗಿದ್ದು. ಅಷ್ಟೇ ಅಲ್ಲದೆ ಶಿವಶ್ರೀ ಅವರ ಹಾಡನ್ನು ಕೂಡ ನರೇಂದ್ರ ಮೋದಿ ಅವರು ಮೆಚ್ಚಿದ್ದಾರೆ. ಇದ್ರ ಮೂಲಕವೇ ಶಿವಶ್ರೀ ಅವರು ಕೂಡ ಒಂದು ಸೆಲೆಬ್ರಿಟಿ ರೇಂಜಿಗೆ ಹೋಗಿದ್ದು. ಈಗ ಮೋದಿಯೇ ಮೆಚ್ಚಿದ ತೇಜಸ್ವಿ ಸೂರ್ಯ, ನಂತರ ಮೋದಿಯೇ ಮೆಚ್ಚಿದ ಮತ್ತೊಂದು ಸೆಲೆಬ್ರಿಟಿ ಅಂದರೆ ಶಿವಶ್ರೀ ಸ್ಕಂದ ಪ್ರಸಾದ್. ಈಗ ಇವರಿಬ್ಬರ ಮದುವೆ ಫಿಕ್ಸ್ ಆಗಿದೆ. ಇವರಿಬ್ಬರು ಅಧಿಕೃತವಾಗಿ ಘೋಷಿಸೋದು ಒಂದೇ ಬಾಕಿ ಇರೋದು. ಒಬ್ಬರದು ರಾಜಕೀಯ ರಂಗ ಆಗಿದ್ರೆ ಇನ್ನೊಬ್ಬರದು ಕಲಾರಂಗ. ಇಬ್ಬರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಇಬ್ಬರ ಜೀವನ ಕೂಡ ಸುಖಮಯವಾಗಿರ್ಲಿ ಅನ್ನೋದೇ ಇವರ ಅಭಿಮಾನಿಗಳ ಆಶಯ.